ಹಾಯ್, ಎಲ್ರಿಗೂ ನಮಸ್ಕಾರ. ವಿಜಯ್ ಟೆಕ್ ಟ್ರಾವೆಲ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಮುಂದೆ ಇರೋ ಗಾಡಿ 2025 ಮಾಡಲ್ನ ಟಿ ವಿ ಎಸ್ನ ರೋನಿನ್ನ ಒಟ್ಟು ಅವರು 3 ವೇರಿಯಂಟ್ಸಲ್ಲಿ ಲಾಂಚ್ ಮಾಡಿದ್ದಾರೆ. ಬೇಸ್, ಮಿಡ್ ಆ್ಯಂಡ್ ಟಾಪ್ ವೇರಿಯಂಟು. ಇವತ್ತು ನಮ್ಮೊಂದಿಗೆ ಇರೋದು ಟಾಪ್ ವೇರಿಯಂಟು. ಕಲರ್ ನೋಡೋದಾದರೆ ಮಿಡ್ ನೈಟ್ ಬ್ಲೂ ಅಂತ. ಈ ಟಾಪ್ ಎಂಡಲ್ಲಿ ಇನ್ನೂ ಒಂದು ಕಲರ್ ಇದೆ, ನಿಂಬೂಸ್ ಗ್ರೇ ಅಂತ. ಎರಡೂ ತುಂಬ ಚೆನ್ನಾಗಿರುತ್ತೆ. ಇವತ್ತು ಈ ಗಾಡಿಯ ಪೂರ್ತಿ ಸ್ಪೆಸಿಫಿಕೇಷನ್ಸು ಮತ್ತು ಆನ್ ರೋಡ್ ಪ್ರೈಸನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡದಿರೋ ಲಾಸ್ಟ್ವರೆಗೂ ನೋಡಿ. ಈ ಗಾಡಿ ನೋಡೋಕ್ಕೆ ಒಳ್ಳೆ ರೆಟ್ರೋ ಸ್ಟೈಲಲ್ಲಿ ಬಲ್ಕಿಯಾಗಿ ಕಾಣಿಸುತ್ತೆ. ಒಂಥರ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು. ಇನ್ನು ಇಂಜನ್ ನೋಡೋದಾದರೆ 225cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 4 ವಾಲ್ವ್ ಆಯಿಲ್ ಕೂಲ್ಡ್ BS 6.2 ಇಂಜನ್ನು, 20.4 bhp ಪವರು, 19.93 ನ್ಯೂಟನ್ ಮೀಟರ್ ಟಾರ್ಕು ಈ ಇಂಜನ್ ಜನ್ರೇಟ್ ಮಾಡುತ್ತೆ. ಪವರ್ ಆನ್ ಟಾರ್ಕು ಈ ಗಾಡಿಯಲ್ಲಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನ ಕೊಟ್ಟಿದ್ದಾರೆ. ಫಸ್ಟ್ ಗೇರ್ ಡೌನ್ ಶಿಫ್ಟ್ ಮಾಡಬೇಕಾಗತ್ತೆ, ಇನ್ನು 4 ಗೇರ್ ಅಪ್ ಶಿಫ್ಟ್ ಮಾಡಬೇಕಾಗತ್ತೆ. ಇನ್ನು ಡ್ರೈವ್ ಟೈಪ್ ನೋಡಿದ್ರೆ ಚೈನ್ ಡ್ರೈವ್ ಕೊಟ್ಟಿದ್ದಾರೆ. ಓಪನ್ ಚೈನ್ ಇರೋದ್ರಿಂದ ಎವ್ರಿ 500 ಕಿಲೋಮೀಟರ್ಸ್ಗೆ ಚೈನ್ನ ಕ್ಲೀನ್ ಮಾಡಿಸಿ ಗ್ರೀಸಿಂಗ್ ಮಾಡಿಸ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು, ಓಪನ್ ಚೈನ್ ಇರೋದ್ರಿಂದ ಎವ್ರಿ 500 ಕಿಲೋಮೀಟರ್ಸ್ಗೆ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಇನ್ನು ಫ್ರಂಟಲ್ಲಿ ಸಸ್ಪೆನ್ಷನ್ ನೋಡೋದಾದರೆ 41 mm ಅಪ್ಸ್ ಆ್ಯಂಡ್ ಡೌನ್ USD ಗೋಲ್ಡ್ ಕಲರ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ. ಅದನ್ನು ಶೋವಾ ಕಂಪ್ನಿದು ಕೊಟ್ಟಿದ್ದಾರೆ. ಒಳ್ಳೆ ಕಂಪ್ನಿಯ ಸಸ್ಪೆನ್ಷನ್ ಅಂತಲೇ ಹೇಳ್ಬೋದು. ಈ ಸಸ್ಪೆನ್ಷನ್ನಿಂದ ಹೈವೇಲಿ ಟ್ರಿಬಲ್ ಡಿಜಿಟ್ ಹೋಗುವಾಗ ಮತ್ತು ಕಾರ್ನರಿಂಗ್ ಟರ್ನಿಂಗ್ಸಲ್ಲೆಲ್ಲ ಒಳ್ಳೆ ಸ್ಟೆಬಿಲಿಟಿ ಮತ್ತು ಕಾನ್ಫಿಡೆನ್ಸನ್ನು ಕೊಡುತ್ತೆ. ಇನ್ನು ಹಿಂದೆ ಪ್ರೀಲೋಡೆಡ್ 7 ಸ್ಟೆಪ್ ಅಡ್ಜಸ್ಟಬಲ್ ಮೋನೋ ಶಾಕ್ ಅಬ್ಸರನ್ನು ಕೊಟ್ಟಿದ್ದಾರೆ. ಈ ಗಾಡಿಯಲ್ಲಿ ಒಳ್ಳೆ ಸಸ್ಪೆನ್ಷನ್ನ ಪ್ರೊವೈಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಟೈರ್ಸ್ ಆ್ಯಂಡ್ ವೀಲ್ಸ್ ನೋಡೋದಾದರೆ 17 ಇಂಚ್ 9 ಸ್ಪೋಕ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ವಿತ್ ಟ್ಯೂಬ್ಲೆಸ್ ಟೈರ್ಸನ್ನು ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಎರಡೂ ಟ್ಯೂಬ್ಲೆಸ್ ಟೈರನ್ನೇ ಕೊಟ್ಟಿದ್ದಾರೆ. ಇನ್ನು ಫ್ರಂಟಲ್ಲಿ ಟೈರ್ ಸೈಜ್ ನೋಡೋದಾದರೆ 110/70 17 ಇಂಚ್ ಬ್ಲ್ಯಾಕ್ ಪೆಡೆಡ್ ಟೈರ್ಸನ್ನು ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಸೈಜ್ ನೀವು, 110/70 17 ಇಂಚ್. ಈ ಟೈರ್ಸ್ ಕೊಟ್ಟಿರೋದ್ರಿಂದ ಆನ್ ರೋಡ್ ಆಫ್ ರೋಡ್ ಕೂಡ ಯೂಸ್ ಮಾಡ್ಕೋಬೋದು. ಈ ಟೈರ್ಸಿಂದ ಒಳ್ಳೆ ರೋಡ್ ಗ್ರಿಪ್ ಇರುತ್ತೆ. ಇನ್ನು ಹಿಂದೆ ನೋಡೋದಾದರೆ 130/70 17 ಇಂಚ್ ಬ್ಲ್ಯಾಕ್ ಪೆಡೆಡ್ ಟೈರ್ಸನ್ನು ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಟೈರ್ ಸೈಜ್ ನೀವು. ಇನ್ನು ಈ ಗಾಡಿಯಲ್ಲಿ ಟೈರ್ ಹಗ್ಗರ್ನೂ ಸಹ ಕೊಟ್ಟಿದ್ದಾರೆ. ಇದರಿಂದ ಮಳೆಗಾಲದಲ್ಲಿ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸ್ಯಾರಿ ಗಾರ್ಡನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಸೀಟ್ ನೋಡಿದ್ರೆ ಸಿಂಗಲ್ ಲಾಂಗ್ ಸೀಟ್ ಕೊಟ್ಟಿದ್ದಾರೆ. ರೈಡರ್ಗೂ ಮತ್ತು ಪಿಲಿಯನ್ಗೆ ತುಂಬ ಕಂಫರ್ಟ್ ಆಗಿರುತ್ತೆ. ಫ್ಯಾಮ್ಲಿಗೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಫ್ಯೂಯಲ್ ಟ್ಯಾಂಕ್ ನೋಡಿದ್ರೆ 14 ಲೀಟರ್ಸ್ ಮೆಟಲ್ ಫ್ಯೂಯಲ್ ಟ್ಯಾಂಕ್ ಕೊಟ್ಟಿದ್ದಾರೆ. E20 ಪೆಟ್ರೋಲ್ಗೂ ಸಪೋರ್ಟ್ ಮಾಡುತ್ತೆ. ಇನ್ನು TVS ಅವರ ಲೋಗೋ ನೋಡ್ಬೋದು, ಅದು ಕ್ರೋಮಲ್ಲಿ ಕೊಟ್ಟಿದ್ದಾರೆ. ಈ ಗಾಡಿಗೆ ಒಳ್ಳೆ ಲುಕ್ಕನ್ನು ಎನ್ಹಾನ್ಸ್ ಮಾಡಿಕೊಡುತ್ತೆ. ಇನ್ನು ಈ ಗಾಡಿಯಲ್ಲಿ ವೈಡಾದ ಲಾಂಗ್ ಹ್ಯಾಂಡಲ್ ಬಾರ್ ಕೊಟ್ಟಿರೋದು, ಅದನ್ನು ರೈಡರ್ ಸೈಡ್ ಲೀನ್ ಆಗಿರೋದ್ರಿಂದ ಒಳ್ಳೆ ರಿಲ್ಯಾಕ್ಸ್ಡ್ ಪೊಸಿಷನಲ್ಲಿ ಗಾಡಿ ಓಡಿಸೋದಕ್ಕೆ ತುಂಬ ಕಂಫರ್ಟ್ ಆಗಿರುತ್ತೆ. ಇನ್ನು ಬ್ರೇಕ್ಸ್ ನೋಡೋದಾದರೆ ಫ್ರಂಟಲ್ಲಿ 300 mm ಡಿಸ್ಕ್ ಬ್ರೇಕ್ ವಿತ್ ABS ಅನ್ನು ಕೊಟ್ಟಿದ್ದಾರೆ. ಹಿಂದೆ 240 mm ಡಿಸ್ಕ್ ಬ್ರೇಕ್ ವಿತ್ ABS ಅನ್ನು ಕೊಟ್ಟಿದ್ದಾರೆ.
ಅಂದರೆ ಈ ಗಾಡಿ ಟೋಟಲ್ ಡ್ಯುಯಲ್ ಚಾನಲ್ ABSಗೆ ಸಪೋರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ಒಳ್ಳೆ ಬ್ರೇಕಿಂಗ್ಸನ್ನು ಪ್ರೊವೈಡ್ ಮಾಡುತ್ತೆ. ಇನ್ನು ಡೈಮೆನ್ಷನ್ಸ್ ವಿಚಾರಕ್ಕೆ ಬಂದರೆ 795 mm ಸೀಟ್ ಹೈಟ್ ಇರೋದ್ರಿಂದ 5.4ಗಿಂತ ಜಾಸ್ತಿ ಇರೋರು ಈ ಗಾಡಿನ ತುಂಬ ಕಂಫರ್ಟಾಗಿ ಓಡಿಸ್ಬೋದು. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ 181 mm ಇರೋದ್ರಿಂದ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಅಂತಲೇ ಹೇಳ್ಬೋದು. ನಮ್ಮ ಇಂಡಿಯನ್ ರೋಡ್ಸ್ಗೆ 160 ಇದ್ದರೆ ಸಾಕು. ಇದರಲ್ಲಿ ಇನ್ನೂ 121 mm ಜಾಸ್ತಿ ಇರೋದ್ರಿಂದ ದೊಡ್ಡ ಸ್ಪೀಡ್ ಬ್ರೇಕರ್ಸನ್ನು ಕ್ರಾಸ್ ಮಾಡುವಾಗ ಎಲ್ಲೂ ಕೆಳಗೆ ಟಚ್ ಆಗೋದಿಲ್ಲ. ಇನ್ನು ಹೆಡ್ಲ್ಯಾಂಪ್ ನೋಡೋದಾದರೆ ರೌಂಡ್ ಶೇಪ್ಡ್ ರೆಟ್ರೋ ಸ್ಟೈಲಲ್ಲಿ ಹೆಡ್ಲ್ಯಾಂಪನ್ನು ಪ್ರೊವೈಡ್ ಮಾಡಿದ್ದಾರೆ. ಅದರಲ್ಲಿ TVS ಅವರ ಟಿ ಇನ್ಷಿಯಲ್ನ ಟಿ ಶೇಪ್ಡ್ DRLನ ಕೊಟ್ಟಿದ್ದಾರೆ. ಇನ್ನು ಐ ಬೀಮ್ ಲೋ ಬೀಮ್ ಕೂಡ LED ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಸಿಗ್ನಲ್ ಲೈಟ್ಸ್ ನೋಡೋದಾದರೆ ಸ್ಲೀಕಾಗಿ ಆ್ಯರೋ ಡಿಸೈನಲ್ಲಿ ಈ ಗಾಡಿಗೆ ಒಂದು ಒಳ್ಳೆ ಲುಕ್ಕನ್ನು ಎನ್ಹಾನ್ಸ್ ಮಾಡಿಕೊಡುತ್ತೆ. ಅದನ್ನು ಕೂಡ ಸಹ LED ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು TVS ಅವರ ಟಿ ಲೆಟ್ರನ್ನ ಇಂಡಿಕೇಟ್ ಮಾಡೋ ಥರ ಹೆಡ್ಲೈಟಲ್ಲಿ ಲುಕ್ಕನ್ನು ಎನ್ಹಾನ್ಸ್ ಮಾಡಿಕೊಡುತ್ತೆ. ಇನ್ನು ಹಿಂದೆ ನೋಡೋದಾದರೆ ಸ್ಲಿಮ್ ಆ್ಯಂಡ್ ಸ್ಲೀಕ್ ಡಿಸೈನ್, ಅಂದರೆ ಒಂಥರ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು. ಟೈಲ್ ಲ್ಯಾಂಪನ್ನು ಸಹ LED ಕೊಟ್ಟಿದ್ದಾರೆ. ಹಿಂದೆ ಸಿಗ್ನಲ್ ಲೈಟ್ಸ್ ಕೂಡ ಆ್ಯರೋ ಶೇಪ್ಡಲ್ಲಿ LED ಕೊಟ್ಟಿದ್ದಾರೆ. ಇನ್ನು ನಂಬರ್ ಪ್ಲೇಟ್ಗೆ ಸಪ್ರೇಟಾಗಿ ಒಂದು ಲೈಟನ್ನು ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಈ ಹ್ಯಾಂಡಲ್ ನೋಡಿದ್ರೆ ವೈಡ್ ಆದ ಹ್ಯಾಂಡಲ್ ಬಾರು. ಇನ್ನು ಕ್ಲಚ್ ಆ್ಯಂಡ್ ಬ್ರೇಕ್ ಲಿವರ್ಸನ್ನು ಕೂಡ 3 ಸ್ಟೆಪ್ಸ್ ಅಡ್ಜಸ್ಟ್ ಮಾಡ್ಕೋಬೋದು. ಇದು ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ಮಾತ್ರ ಸಿಗುತ್ತೆ. ಇನ್ನು ಹ್ಯಾಂಡಲ್ಗೆ ಲೆಫ್ಟ್ ಸೈಡ್ ನೋಡಿದ್ರೆ ಸ್ವಿಚಸ್ಸು, ಡೆಡಿಕೇಟೆಡ್ ಆಗಿ ಪಾಸ್ ಸ್ವಿಚ್ಚು, ಐ ಬೀಮ್ ಲೋ ಬೀಮ್ ಸ್ವಿಚ್ಚು ಮತ್ತು ಐ ಸ್ವಿಚ್ಚನ್ನು ಸಹ ಕೊಟ್ಟಿದ್ದಾರೆ. ಇದರಿಂದ ನಾವು ಮೀಟ್ರನ್ನ ಕಂಟ್ರೋಲ್ ಮಾಡ್ಬೋದು. ಸಿಗ್ನಲ್ ಲೈಟ್ ಸ್ವಿಚ್ ಅದ್ರ ಕೆಳಗಡೆ ಆರನ್ ಸ್ವಿಚ್ ಕೊಟ್ಟಿದ್ದಾರೆ. ಇನ್ನು ಹ್ಯಾಂಡಲ್ಗೆ ರೈಟ್ ಸೈಡ್ ನೋಡಿದ್ರೆ ಇಂಜನ್ ಟ್ವಿಲ್ ಸ್ವಿಚ್ಚು ಮತ್ತು ಮೋಡ್ ಸ್ವಿಚ್ಚನ್ನು ಕೊಟ್ಟಿದ್ದಾರೆ. ಈ ಗಾಡಿಯಲ್ಲಿ 2 ಮೋಡ್ಸ್ ಇರುತ್ತೆ, ಅರ್ಬನ್ ಮತ್ತು ರೈನ್ ಮೋಡು. ಈ ಮೋಡ್ ಸ್ವಿಚ್ ಮೂಲಕ ನಾವು ಅದನ್ನು ಚೇಂಜ್ ಮಾಡ್ಕೋಬೋದು. ಅರ್ಬನ್ ಮೋಡ್ಗೆ ಮತ್ತು ರೈನ್ ಮೋಡ್ಗೆ ನೋಡ್ತಾ ಇರ್ಬೋದು ನೀವು. ಅರ್ಬನ್ ಮೋಡು ಮತ್ತು ರೈನ್ ಮೋಡ್ಗೆ ಈ ಮೋಡ್ ಬಟನ್ ಮೂಲಕ ನಾವು ಚೇಂಜ್ ಮಾಡ್ಕೋಬೋದು. ಅದ್ರ ಕೆಳಗೆ ಹಜಾರ್ ಲೈಟ್ ಸ್ವಿಚ್ಚು, ಅದ್ರ ಕೆಳಗೆ ಸೆಲ್ಫ್ ಸ್ಟಾರ್ಟರ್ ಸ್ವಿಚ್ಚನ್ನು ಕೊಟ್ಟಿದ್ದಾರೆ. ಇನ್ನು ಮೀಟ್ರ್ ನೋಡೋದಾದರೆ ಸಿಂಗಲ್ಲು ರೌಂಡ್ ಶೇಪ್ಡ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಫುಲ್ಲಿ ಡಿಜಿಟಲ್ ಕನ್ಸೋಲ್ನ ಕೊಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ ಇಂಡಿಕೇಷನ್ಸ್ ನೋಡಿದ್ರೆ ನ್ಯೂಟ್ರಲ್ ಲೈಟ್ ಇಂಡಿಕೇಟ್ರು, ಮಾಲ್ ಫಂಕ್ಷನ್ ಇಂಡಿಕೇಟ್ರು, ಸಿಗ್ನಲ್ ಲೈಟ್ ಇಂಡಿಕೇಟ್ರು, ಲೋ ಫ್ಯೂಯಲ್ ವಾರ್ನಿಂಗ್ ಇಂಡಿಕೇಟ್ರು ಮತ್ತು ಸೈಡ್ ಸ್ಟ್ಯಾಂಡ್ ಇಂಡಿಕೇಟರು, ABS ಇಂಡಿಕೇಟರು, ಇದರ ಜೊತೆಗೆ ಓಡೋಮೀಟರು, ಸ್ಪೀಡೋಮೀಟರು, ಟ್ರಿಪ್ A, ಟ್ರಿಪ್ B, ಡಿಸ್ಟೆನ್ಸ್ ಟು ಎಂಟಿ, ಕೇರ್ ಪೊಸಿಷನ್ ಇಂಡಿಕೇಟ್ರು, ಬ್ಲೂಟೂತ್ ಮೂಲಕ ಮತ್ತು ಕಾಲ್ ಅಲರ್ಟು, SMS ಅಲರ್ಟು, ಟರ್ನ್ ಬೈ ಟರ್ನ್ ನ್ಯಾವಿಗೇಷನು, ಇನ್ನೂ ಮುಂತಾದ ಫೀಚರ್ಸು ಈ ಕನ್ಸೋಲಲ್ಲಿ ಸಿಗುತ್ತೆ. ಇನ್ನು ಈ ಗಾಡಿಯ ಎಕ್ಸಾಕ್ಟಾಗಿ ಆನ್ ರೋಡ್ ಪ್ರೈಸ್ ನೋಡಿದ್ರೆ 2,27,000 ಆಗುತ್ತೆ. 3,000ಕ್ಕಿಂತ ಜಾಸ್ತಿ ಎಷ್ಟಾದರೂ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ದು EMI ಮುಖಾಂತರ ಈ ಗಾಡಿನ ಪರ್ಚೇಸ್ ಮಾಡ್ಬೋದು. ಈ ಗಾಡಿನ ಪರ್ಚೇಸ್ ಮಾಡೋಕ್ಕೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಮುಳಬಾಗಿಲಲ್ಲಿ ಮುತ್ಯಾಲಪೇಟೆಯಲ್ಲಿರುವ ನ್ಯೂ ಶಿವಶಕ್ತಿ ಮೋಟರ್ಸ್ಗೆ ಭೇಟಿ ನೀಡಿ. ಅಲ್ಲಿ ನಿಮಗೆ ಟೆಸ್ಟ್ ಡ್ರೈವು ಸಿಗುತ್ತೆ. ನಿಮ್ಗೆ ಯಾವ ಗಾಡಿ ಬೇಕಾದರೂ ಅವ್ರು ತರಿಸಿ ಕೊಡ್ತಾರೆ. ಇನ್ನು ಈ ಗಾಡಿಯಲ್ಲಿ ಒಂದು ಯೂನಿಕ್ ಫೀಚರ್ ಇದೆ, GTT ಟೆಕ್ನಾಲಜಿ ಅಂತ. ಎಲ್ಲಾದರೂ ಟ್ರಾಫಿಕ್ಸಲ್ಲಿ ಕಡಿಮೆ RPM ಅಲ್ಲಿ ಹೋದಾಗ ನಾವು ಟಾಪ್ ಗೇರು ಅಥವಾ ಥರ್ಡ್ ಗೇರಲ್ಲಿದ್ದಾಗ ಎಕ್ಸಲೇಟರ್ ಕೊಡದಿರೇ ಕ್ಲಚ್ ಬಿಟ್ಟರೆ ಗಾಡಿ ಮೂವ್ ಆಗುತ್ತೆ. ಮತ್ತು ಇನ್ನೊಂದು ಯೂನಿಕ್ ಫೀಚರ್ ಏನಂದರೆ ಸೈಲೆಂಟ್ ಸ್ಟಾರ್ಟ್ ಟೆಕ್ನಾಲಜಿ ಇದೆ. ಇದರಲ್ಲಿ ಸೆಲ್ಫ್ ಮೋಟ್ರ್ ಶಬ್ದ ಕೇಳಿಸ್ದಿರೇ ಇಂಜಿನ್ನು ಫೆದರ್ ಟಚ್ಚಲ್ಲಿ ಸುಮ್ಮನೆ ಒಂದು ಸಿಂಗಲ್ ಟಚ್ಚಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಒಂದು ಒಳ್ಳೆ ಫೀಚರು. ಓಕೆ, ಮುಂದಿನ ವೀಡಿಯೋದಲ್ಲಿ 2024 ಮಾಡಲು ಹಾಗೂ 25 ಮಾಡಲ್ಗೆ ಡಿಫ್ರೆನ್ಸಸ್ ಏನಿದೆ, ಚೇಂಜಸ್ ಏನೇನು ಮಾಡಿದ್ದಾರೆ ಅಂತ ನೋಡೋಣ. ಥ್ಯಾಂಕ್ ಯು.